ಸರೋಜಾ, ಅರ್ಶಿನ ಕುಂಕುಮ ತರೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯೇನಮ್ಮ? ಏನಾನ ನನ್ನ ಕಡೆ ಸಹಾಯ ಬೇಕಾದ್ರೆ ಹೇಳು, ನಾನು ರೆಡಿ ಮಾಡ್ಕೊಡ್ತೀನಿ. ಏನಾನ ಮಾಡ್ಬೇಕಾ? ಇಲ್ಲ ಇಲ್ಲ ಕಣ್ರಿ, ನಾನು ಮೊನ್ನೆ ರಾತ್ರಿನೇ ಹೋಗಿ ಎಲ್ಲರಿಗೂ ಹೇಳಿ ಬಂದಿದ್ದೀನಿ. ಈಗ ಸರಿತಾ ಬರ್ತಾವಳೆ, ಹಂಗೆ ಅವ್ರ ಬೀಗರ್ಗೂ ಹೇಳಿದ್ದೀನಿ, ಅವ್ರ ಅತ್ತೆನೂ ಬರ್ತಾ ಇದಾರೆ. ಹೆಂಗಸೆಲ್ಲ ಬರ್ತಾರೆ, ಎಲ್ಲ ಅವ್ರ ಕೆಲಸಗಳು ಮುಗಿಬೇಕಲ್ಲ, ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಬರ್ತಾರೆ ಪಾಪ. ರಜಕಯ್ಯ ಬಂದ್ರೆ ಎಲ್ಲರೂ? ಅಯ್ಯೋ, ನಾನ್ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅಡಿಗೆ ಪಡಿಗೆ ಎಲ್ಲ ಮಾಡಿಕ್ಕೆ ನಮ್ಮ ಯಪ್ಪನಿಗೆಲ್ಲ ನೋಡ್ಬಿಟ್ಟು ದಡ ಬುಡ ಬಂದಮ್ಮ. ಎಲ್ಲರೂ ಬಂದ್ಬಿಟ್ರು ಏನೋ ಮತ್ತೆ ಲೇಟ್ ಆಗ್ತತೆ ಹೋಗಕ್ಕೆ ಅಂತ. ಇಲ್ಲ ಬಾರಮಯ್ಯ, ಲತಾ ಬರ್ತಾರೆ ಬಾ, ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾರೆ. ತಿಂಡಿ ತಿಂದು ನಡಿ, ಅಡಿಗೆ ಮಾಡಿದ್ದೀನಿ, ಪಲಾವ್ ಮಾಡಿದ್ದೀನಿ, ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಪಲಾವ್ ಮಾಡಿದ್ದೀನಿ, ನಡಿ ಊಟ ಮಾಡಿ ನಡಿ. ತಿಂಡಿ ಗಿಂಡಿ ಏನೋ ಬೇಡಕ್ಕ ಈಗ, ಹೋಗಿ ಬಂದ್ಬಿಡೋಣ, ಆಮೇಲೆ ನೋಡ್ಕೊಂಡು ಮೇಲೆ ಎಲ್ಲ ನೋಡಿ. ಹೂನಮ್ಮ. ನಿಮ್ ಸರೋಜಕ್ಕ ಬೆಳಗ್ಗೆನೆ ಎದ್ದು ಪಾಪ 4 ಗಂಟೆಗೆ ಎದ್ದು ತಿಂಡಿ ಮಾಡಿ ಇಟ್ಲು. ಎಲ್ಲಾರು ಬರ್ತಾರೆ ಮುತ್ತೈದೆಯರು, ಇನ್ನು ಅರ್ಶಿನ ಕುಂಕುಮ ತರಕ್ ಹೋಗ್ಬೇಕು ಅಂತೇಳಿ. ಎಲ್ಲಾರು ತಿನ್ಕೊಂಡು ಹೋಗ್ರಿ ಒಂದೇ ಸಮ. ಅಯ್ಯೋ ಬೇಡ ರಮಣ, ಬೇಡ, ಇವಾಗೇ ತಿಂದ್ರೆ ಮತ್ತೆ ಆಮೇಲೆ ಆಗಲ್ಲ, ತಿಂಗ ಕೂಕೊಂಡ್ರೆ ಆಗಲ್ಲ, ಟೈಮ್ ಆಗೋಗ್ತದೆ. ಮತ್ತೆ ರಾವ್ ಕಾಲ ಬರಕ್ ಮುಂಚೆ ನಾವು ಮನೆ ಒಳಗೆ ಸೇರ್ಕೊಬೇಕು ಅರ್ಶಿನ ಕುಂಕುಮ ತಕೊಂಡು. ಇಲ್ಲೇ ಮತ್ತೆ ಯಾವ್ದಾರ ಆಟ ನೋಡಿ ಹೇಳು ನೀನು, ಎಲ್ಲಾರು ಹತ್ಕೊಂಡು ಅದಕ್ಕೆ ಹೋಗೋಣ. ಅಗಳೇ ಲತಾ ಬಂದವಳೆ, ನಾನ್ ನಿಮ್ ಅಂತಕ್ ಹೋಗಿದ್ದೆ ಲತಾ. ಎಲ್ಲೋದ್ಲಪ್ಪ ಇವಳು, ಬೀಗ ಬೇರೆ ಹಾಕೋಳೆ ಅಂತ ಅನ್ಕೊಂಡೆ. ನಿಮ್ಮ ಯಜಮಾನ್ರು ಇರ್ಲಿಲ್ಲ, ಎಲ್ಲೋಗವ್ರೆ? ಎಲ್ಲೂ ಇಲ್ಲ ಕಣಕ್ಕ, ಅವ್ರ ಕೆಲ್ಸಕ್ಕೆ ಹೋದ್ರು, ನಾನು ಅವ್ರಿಗೆಲ್ಲ ನೋಡ್ಬಿಟ್ಟು ಇದೇ ಬಂದೆ. ನಾನು ಇವಾಗೆ ಬಂದಿದ್ದೆ ಹೇಳು. ಇನ್ನ ಸರಿತಾ ಬರ್ಲಿಲ್ವೇ? ಅಯ್ಯ ಹುಡುಗಿ ನೆನ್ನೆ ಇಲ್ಲೇ ಇದ್ಲಲ್ಲಕ್ಕ ಸರೋಜಕ್ಕ, ಮತ್ತೆ ಮನೆಗೆ ಹೋದ್ಲೆ? ಹ್ಞೂ ನಮ್ಮಯ್ಯ, ಪಾಪ ಅವ್ರಿಗೂ ಮನೆ ಕೆಲಸ ಇರ್ತದೆ, ಅತ್ತೆ ಮಾವ ಅಡಿಗೆ ಪಡಿಗೆ ಎಲ್ಲ ಮಾಡ್ಬೇಕು ನೋಡ್ಬೇಕು. ಹ್ಞೂ ಬರ್ಲಿ ಹೇಳು, ಇನ್ನು ಅರ್ಧ ಗಂಟೆ ಟೈಮ್ ಅದೇ, ಹೋಗ್ಬೋದು ಹೇಳಿ. ಎಷ್ಟು 5 ನಿಮಿಷ, ಇಲ್ಲಿ ಹೂ ಅನ್ಕೊಂಡ್ರೆ 5 ನಿಮಿಷಕ್ಕೆಲ್ಲ ದೊಡ್ಡಾಪುರದಲ್ಲಿ ಹೇಳ್ಕೊತೀವಿ. ಬಂದೆ ನಮ್ಮಯ್ಯ. ಸರಿತಾ ಇಲ್ಲಿ ಕಮಲಕ್ಕ ಕಾಣಿಸ್ತಾ ಇಲ್ಲ? ಕಮಲಕ್ಕ ಬತ್ತೈತೆ ಹಿಂದ್ಗಡೆ ಬತ್ತೈತೆ, ಅವ್ರು ಹೊಳ್ಸೋದೇ ಟೈಮ್ ಆಗೋಯ್ತು ಚಿಕ್ಕಮ್ಮ. ಬತ್ತಾವ್ರೆ. ಅಯ್ಯ, ನಾನ್ ಏನ್ ಹೊಳ್ಸೋದ್ ಟೈಮ್ ಐತೆ ನಿಮ್ಗೆ? ಆ ಯಸದನ ಕರ ನೋಡೋದ್ ಬೇಡವೇನೆ? ವರ್ಡು ಅಂತ ವರ್ಡಿಸ್ಬಿಟ್ಲಬ್ಬ ಸರಿತಾ. ಇನ್ನ ಅರ್ಧ ಗಂಟೆ ಹೊತ್ತು ಟೈಮ್ ಅದೇ, ಕ್ಷಣ ಹೊತ್ತು ಇರಿಸ್ಲಿಲ್ಲ. ಹೊರಡತ್ತೆ ಟೈಮ್ ಆಗ್ತದೆ ಅಂತ ಹೇಳಿ ಹೊರಡಿಸೇ ಬಿಟ್ಲು ಅಮ್ಮ. ಇನ್ನು ಕಮಲಕ್ಕ ನನ್ನೇ ಬರ್ಬೇಕಿತ್ತಕ್ಕ ನೀನು. ನೆನ್ನೆ ಆ ಕರಿಯ ತಿಂಡಿಗಳೆಲ್ಲ ಮಾಡಿದ್ವಿ, ನೀನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದೇ ಏನೋ ಮತ್ತೆ. ಪರವಾಗಿಲ್ಲ ಹೇಳು ಸರೋಜ, ನೀನು ಚೆನ್ನಾಗೆ ಮಾಡ್ತೀಯ ಹೇಳು. ಎಲ್ಲ ಇಟ್ಟೆಲ್ಲ ನೀನೇ ಕಲ್ಸ್ಕೊಟ್ಟಿದ್ದಂತೆ. ಸರಿತಾ ಹೇಳಿದ್ಲು. ಒಂದೆರಡು ಹತ್ಕೊಂಡು ಹೋಗುವಂತೆ, ಅವ್ರಿಗೆ ತಗೊಂಡೋಗಿಲ್ಲ. ಏ ಬೇಡ, ಸುಮ್ನೆ ಇರು. ಮದ್ವೆ ಮನೆಗೆ ಇರ್ಲಿ, ಅವ್ರು ಇವ್ರು ಬರ್ತಾರೆ, ನೆಂಟ್ರು ಇಷ್ಟ್ರು ಮಕ್ಳು ಮರಿ ಎಲ್ಲ ಓಡಾಡ್ತಾ ಇರ್ತವೆ, ಏನ್ ಮಾಡ್ತೀಯ? ಎಲ್ಲದಕ್ಕೂ ಬೇಕಾಗ್ತದೆ, ಸುಮ್ನೆ ಇರು ನೀನ್. ಎಲ್ಲ ಡಬ್ದಾಗ ಹಾಕಿ ಎತ್ತಿಡು, ಮದ್ವೆ ದಿನ ಮುಗಿಯೋವರೆಗೂ ಹಂಗೆ ಚೂರ್ ತೆಗೆದು ಖಾಲಿ ಮಾಡೋಣಂತೆ. ಕಮಲಕ್ಕ, ವಿಳ್ಯದೆಲೆ ಅಡಕೆ ಮತ್ತೆ ಅಲ್ಲಿ ಚಪ್ರಕ್ಕೆ ಗರಿಗಳಿಗೆ ಕಾಯಿಗೆ ಎಲ್ಲ ಏಳು ಬಂದಿದ್ದೀನಿ ಕಮಲಕ್ಕ. ಎಲ್ಲೋಯ್ತು ಕೃಷ್ಣಣ್ಣ? ಬಂದಿದ್ರೆ ಚೆನ್ನಾಗಿರೋದೆ, ಪತ್ರಿಕೆ ಕೊಡಕ್ ಮಾತ್ರ ಜೊತೆಗ್ ಬಂತು, ಆಮೇಲೆ ಏನೋ ಕೆಲ್ಸ ಐತೆ ಅಂತ ಹೋಯ್ತು, ಕಾಣಿಸ್ಲೇ ಇಲ್ಲ. ನಿಮ್ ಮದ್ವೆ ಕೆಲ್ಸದ ಮೇಲೆ ಆಯ್ತಪ್ಪ ಆಯಪ್ಪನು. ಅಲ್ಲಿ ಇದಕ್ಕೆ ಭಟ್ರಿಗೆ ಹೇಳೋದಕ್ಕೆ ಹೇಳಿದ್ರಲ್ಲ ನೀವು, ಅಲ್ಲಿ ಹೋಗಿತ್ತು. ಗೌಡ್ರ ಜೊತೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡ್ ಬಂದ್ರು. ಅವ್ರೇನೋ ಸ್ವಲ್ಪ ರೇಟ್ ಶಾನೆ ಹೇಳ್ತಾವ್ರಂತೆ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿಸ್ಲಿ ಅಂತ ಹೇಳಕ್ಕೆ ಗೌಡ್ರ ಜೊತೆ ಹೋಗವ್ರೆ. ಬರ್ತಾರೆ ಹೇಳು, ಇವತ್ ಸಾಯಂಕಾಲದಷ್ಟೊತ್ತಿಗೆ ಬರ್ತಾರೆ, ಮಾತಾಡಮ್ಮ. ಚಿಕ್ಕಪ್ಪ ಎಷ್ಟು ಅಡಿಗೆ ಐಟಮ್ಸ್ ಮಾಡಿಸ್ತೀರಿ ಚಿಕ್ಕಪ್ಪ ಮದ್ವೆಗೆ? ಜಾಸ್ತಿ ಏನಿಲ್ಲಮ್ಮ, ಸಿಂಪಲ್ ಆಗಿ ಮದುವೆ ಊಟ ಅಷ್ಟೇ. ಏನಂದ್ರೆ ಹೋಳಿಗೆಗೆ ಹೇಳಿದೀವಿ, ಹೋಳಿಗೆ ಊಟ ಹಾಕ್ಸೋದು ಅಂತ. ಕಾಯಿ ಹೋಳಿಗೆ ಮಾಡಿಸ್ಬಿಡ್ತಾ ಇದೀವಿ. ಸರಿ ಅಲ್ವೇ ಸರಿತಾ? ಹ್ಞೂ ಚಿಕ್ಕಪ್ಪ, ಕಾಯಿ ಹೋಳಿಗೆ ಆದ್ರೆ ಭತ್ತ ಸರ್ಸ್ ಬರ್ತದೆ ಹೇಳ್ರಿ, ಚೆನ್ನಾಗೂ ಇರ್ತದೆ. ಕಾಯಿ ಹೋಳಿಗೆ ಜೊತೆಗೆ ಇನ್ನೇನು ಅದೊಂದೇನಾ ಸ್ವೀಟು? ಕಾಯಿ ಹೋಳಿಗೆ ಮತ್ತೆ ಸ್ವೀಟ್ ಇನ್ನೊಂದ್ ಐಟಮ್ ರಸಗುಲ್ಲ ಏನೋ ಹೇಳಿದೀವಿ. ನೋಡೋಣ, ರಸಗುಲ್ಲ ಬೇಡಣ, ಮೈಸೂರ್ ಪಾಕ್ ಮಾಡ್ಸ್ರಿ ಅಂತ ಅಂತಿದ್ದ ಭಟ್ರು. ಇವಾಗ ಹೋಗವ್ರಲ್ಲ ಬೀಗ್ರು, ಮಾತಾಡ್ಕೊಂಡ್ ಬರ್ತಾರಲ್ಲ, ಸಾಯಂಕಾಲದಷ್ಟೊತ್ತಿಗೆ ಏನೋ ಒಂದು ತೀರ್ಮಾನ ತಗೊಬೇಕು ಅದ್ರ ಬಗ್ಗೆ. ರಾಜಶೇಖರ ಹೋಗಿದ್ನಪ್ಪ ಪೆಂಡಾಲ್ ಮಾತಾಡೋದಕ್ಕೆ. ಪೆಂಡಾಲ್ ಎಲ್ಲ ಮಾತಾಡ್ಕೊಂಡು ಬಂದವನಂತೆ. ಅದೇನೋ ಬಿಲ್ಲು ತಂದು ಕೊಡ್ತೀನಿ ಮಾವನ್ ಕೈಗೆ ಅಂತ ಹೇಳ್ತಿದ್ದ. ಬಂದ್ನೋ ಇಲ್ವೋ ಗೊತ್ತಿಲ್ಲ, ಬರ್ತಾನೆ ಮಧ್ಯಾಹ್ನದಷ್ಟೊತ್ತಿಗೆ. ಎಲ್ಲಿ ಅಮ್ಮಯ್ಯ ಸರೋಜ, ಎಲ್ಲಿ ಹೆಂಗಸ್ರು? ಎಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಒಂದ್ 5 ಜನ ಇದೀವಿ ಅಷ್ಟೇ, ಇನ್ನು ಉಳ್ದವ್ರೆಲ್ಲೇ? 9 ಜನನಾದ್ರೂ ಹೋಗ್ಬೇಕಲ್ವೇನೆ? ಅಯ್ಯೋ ಕಮಲಕ್ಕ, ಹೇಳೇ ಬಂದಿದ್ದೀನಿ. ಅಯ್ಯೋ ಹೊರಡಲ್ಲ ಕಮಲಕ್ಕ, ಏನ್ ಮಾಡೋದು? ಕೂಲಿಗೆ ಅದಕ್ಕೆ ಅಂತ ಹೊರಟು ಬಿಡ್ತಾರೆ. ಏನೋ ಬೆಳಗಿನ ಜಾವ ಹೋಗೋಣ ಅಂತಂದ್ರೆ ಅಲ್ಲಿ ಮಾರ್ಕೆಟ್ ಆಗ ಅಂಗಡಿಗಳು ತೆಗ್ದಿರಲ್ಲ. ಇವಾಗ ಹೋಗೋಣ 10-11 ಗಂಟೆ ಹಂಗೆ ಅಂದ್ರೆ ಇವ್ರಿಗೆ ಕೂಲಿಗೆ ಹೋಗೋದಕ್ಕೆ ದಾವಂತ್ರ. ಅದಕ್ಕೆ ಆಯ್ತು ಬಿಡ್ರಮ್ಮ, ಹೋಗ್ರಿ ಕೂಲಿಗೆ, ಇನ್ನ ಮದ್ವೆಗೆ ಅದಕ್ಕೆ ರಜೆಗಳು ಹಾಕೊಳ್ರಿ, ಯಾವ ಕೂಲಿಗೆ ಹೋಗ್ಬೇಡ್ರಿ, ಅರ್ಶಿನ ಕುಂಕುಮ 5 ಜನ ಹೋಗ್ಬಿಡ್ತೀವಿ ಅಂತ ಹೇಳಿ ಬಂದಿದ್ದೀನಿ. ಸಾಲ್ದೆ 5 ಜನ ಹೋಗೋಣ ಹೇಳ್ರಿ, ಮುತ್ತೈದಿರು ಇದೀವಲ್ಲ 5 ಜನ. 5 ಜನ ಸಾಕು ಕೇಳ್ದೆ. ಅಂದ್ರೆ ಇಷ್ಟೇ ಜನ ಕೇಳ್ದೆ, ಇನ್ನು ಯಾರ್ಗನ ಹೇಳಿದೀಯಾ 9 ಜನ ಮಾಡ್ಕೊಂತೀಯಾ ಅಂತ ಕೇಳ್ದೆ. ಇಲ್ಲ ಕಮಲಕ್ಕ, ಸಾಕೇಳ್ರಿ, 5 ಜನ ಹೋಗ್ ಬರೋಣ, ಏನಂತೀರಿ? ಆಯ್ತು ಹೇಳಮ್ಮ, ಹಂಗೆ ಆಗ್ಲಿ. ಸರಿ, ನಾನು ಆಟೋ ಕರ್ಕೊಂಡ್ ಬರ್ತೀನಿ. ಎಲ್ಲಾರು ಹತ್ತಿ ಕೂಕೊಳ್ರಿ, ಹೋಗಣ. ಒಂದ್ 5 ನಿಮಿಷ ಅಷ್ಟೇ, ಬಂದೆ.
ನೋಡಮ್ಮ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಾ ಹತ್ಕೊಳ್ರಿ. ಒಂದ್ 5 ನಿಮಿಷ ಅಷ್ಟೇ ಅಲ್ಲಿ ಇಳ್ಕೊಳೋದು. ಮಾರ್ಕೆಟ್ ತವ ಇಳಿಸ್ಬಿಡ್ತಾರೆ ಇವ್ರು. ಇಲ್ಲಿಗೆ ಯಾಕ್ರಿ ಕರ್ಕೊಂಡ್ ಬರಕ್ ಹೋದ್ರೆ? ಅಲ್ಲೇ ಬರ್ತಿರ್ಲಿಲ್ವಾ ರೋಡ್ ತಕ್ಕ ನಾವೇ? ಬೇಡ ಬೇಡ ಹೇಳ್ರಿ, ಇಲ್ಲೇ ಹತ್ಕೊಳ್ರಿ. ರಿವರ್ಸ್ ಹೊಡ್ಕೊಂತಾನೆ ಅವಾಗ. ಹತ್ಕೊಳ್ರಕ್ಕ. ನಾನ್ ರಿವರ್ಸ್ ಹೊಡ್ಕೋತೀನಿ ಹೇಳ್ರಿ. ಕಮಲಕ್ಕ ಹುಷಾರಾಗಿ ಹತ್ಕೋ. ಹೂನಮ್ಮಯ್ಯ, ನಾನು ಹಿಂದ್ಗಡೆನ ಕುತ್ಕೊಂತೀನಿ. ನೀವೆಲ್ಲ ಆ ಕಡೆ ಮುಂದ್ಗಡೆಗೆ ಸರ್ಕಳ್ರಿ, ನಾನು ಈ ಕಡೆ ಕೂಕಂತೀನಿ. ಬಾ ಅಮ್ಮಯ್ಯ. ಸರಿತಾ ಬಾ, ಈ ಕಡೆ ಬಾ, ನನ್ ಪಕ್ಕ ಕೂಕ ಬಾ. ಈಗಳತ್ತೆ ಬಂದೆ. ಹುಷಾರಾಗಿ ಕರ್ಕೊಂಡ್ ಹೋಗಪ್ಪ. ಹುಷಾರಾಗಿ ಕರ್ಕೊಂಡ್ ಬರ್ಬೇಕು ನೀನೆ. ಆಯ್ತು ಬಿಡೋಣ, ನೀನೇನ್ ಗಾಬರಿ ಪಟ್ಕೋಬೇಡ. ಹೋಗೋದು ಬರೋದು ಎಲ್ಲ ನಂದೇ ಜವಾಬ್ದಾರಿ. ಅಂತಿ ಒಂಚೂರು ಹಿಂದೆ ಕೂಕಳೆ. ಆ ಡ್ರೈವರ್ ಅಣ್ಣ ಒಂಚೂರು ಜಾಗ ಬಿಡು. ನಾನೇ ಡ್ರೈವರ್ ಅಣ್ಣ ಮೇಲೆ ಕೂತಿದ್ದೀನಿ, ಈ ಕಡೆ ಕೂತಿದ್ದೀನಿ ಅಷ್ಟೇ. ನಿಂಗಂತ ಕಾಣ್ತದೆ. ಈ ಕಡೆ ಕೂತಿದ್ದೀನಿ ನಾನು ಆರಾಮಾಗಿ, ನನ್ ಪಡೆಗ್ ನಾನು. ಅಪ್ಪ ದೇವ್ರೇ ಭಗವಂತ, ಹಂಗ ಹಿಂಗ ಮದ್ವೆ ಕಾರ್ಯ ಸುಸೂತ್ರವಾಗಿ ನಡೆದು ಬಿಟ್ರೆ ಸಾಕಪ್ಪ ತಂದೆ. ಆರಾಮಾಗಿ ನಡೀತೈತೆ ಬಿಡ್ಕೊಂಬ್ಲಕ್ಕ, ಯಾಕೆ ನೀನ್ ಚಿಂತೆ ಮಾಡ್ತೀಯ ಸುಮ್ನೆ? ಎಲ್ಲ ನಾವೆಲ್ಲ ಇಲ್ವೇ, ಮಾಡೋಣ ಹೇಳು. ಮದ್ವೆ ಏನೋ ಮಾಡ್ತೀವಿ, ಹಂಗ ಹಿಂಗ ಬಾದೇನೋ ಸಾಲನ ಸೋಲನ ಮಾಡಿ ಮುಂದೆ ನನ್ನ ಮಗಳು ಬಾಳೆ ಬದುಕೋದು ಇರೋದು ಕಮ್ಲಕ್ಕ, ಅದೇ ಚಿಂತೆ ಆಗೈತೆ ನನ್ಗೆ. ಯಾಕೆ ಯೋಚನೆ ಮಾಡ್ತೀಯ? ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗೋದು. ಸುಮ್ನಿರ ಸರೋಜ. ಅಕ್ಕ, ಈಗ ಮಾರ್ಕೆಟ್ ಬಂತು, ಇಳಿಸ್ತೀನಿ. ನಿಮ್ ಕೆಲ್ಸಗಳೆಲ್ಲ ಆದ್ಮೇಲೆ ನನ್ಗೊಂದ್ ಫೋನ್ ಮಾಡ್ರಿ. ಹಂಗೆ ಬಂದು ನಿಮ್ಮನ್ನ ಕರ್ಕೊಂಡೋಗಿ ಊರಿಗೆ ಬಿಡೋ ಜವಾಬ್ದಾರಿ ನಂದೇ. ಹೇಳವ್ರೆ ರಾಮಣ್ಣ ಅವರು, ಅವ್ರಿಗೆ ದುಡ್ಡು ಕಾಸೆಲ್ಲ ಅವ್ರ ಹತ್ರನೇ ಮಾತಾಡ್ಕೊಂಡಿದ್ದೀನಿ ನಾನು. ಆಯ್ತು ಬಿಡಪ್ಪ. ನಮ್ಮನ್ನ ಇಲ್ಲೇ ಬಿಟ್ಬಿಡು. ಇಳಿರಮ್ಮಯ್ಯ, ಒಬ್ಬೊಬ್ರಾಗೆ ಎಲ್ಲರೂ ಇಳಿರಿ. ಅಯ್ಯಪ್ಪ ದೇವ್ರೆ, ಇಳಿಯೋಷ್ಟೇ ಸಾಕಾಯ್ತಪ್ಪ. ಪೂರವಾಗಿ ಹೆಂಗ ಕೂಕ ಬಿಟ್ಟೆ, ಇಳಿಯಕ್ಕೆ ಆಗಿಲ್ಲ. ಸರಿತಾ ಮೊದಲು ನೀನ್ ಇಳಿ. ನನಗೆ ಆಗಲ್ಲ ಹೆಂಗೆ ಇಳಿಯಕ್ಕೆ, ನೀನ್ ಫಸ್ಟ್ ಇಳಿ ಹೇಳ್ತೀನಿ. ರಾಮ ಭಗವಂತ, ಏನಪ್ಪ ಇಳಿಯಕ್ಕೂ ಹತ್ತಕ್ಕೂ ಆಗುವಲ್ದು ನನ್ ಕೈಯಲ್ಲಿ. ಚಿಕ್ಕಮ್ಮ, ಅತ್ತೆ ಹತ್ಲಾಗ್ ನೋಡ್ತೀಯ? ಈ ಕಡೆ ಬಾ. ಈ ಅಂಗಡಿಯಾಗೆ ತಕೊಂಡ ಬಾ. ಇಲ್ಲೇ ತಕೊಂಡ್ ಹೇಳ್ರಮ್ಮಯ್ಯ. ಅಕ್ಕ, ಏನೇನ್ ಬೇಕು ಅಂತೆಲ್ಲ ಹೇಳಿದ್ರೆ ನಾನು ಒಂದೊಂದಾಗಿ ಕಟ್ಟಿ ಕೊಡ್ತೀನಿ. ಬಾ ಸರೋಜಿ, ಬಾ, ಒಂದೊಂದಾಗಿ ಹೇಳ ಬಾ, ಏನೇನ್ ಬೇಕು ಎಲ್ಲ. ಮದ್ವೆ ಮನೆಗೆ ಅರ್ಶನ ಕುಂಕುಮಕ್ಕೆ ಬಂದಿರೋದು? ಹೂನಪ್ಪಯ್ಯ, ಅರ್ಶನ ಕುಂಕುಮಕ್ಕೆ ಬಂದಿರೋದು. ಎಲ್ಲ ಹೇಳ್ತೀವಿ, ಕೊಟ್ಬಿಡಪ್ಪ. ಎಲ್ಲ ಬರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಕಮಲಕ್ಕ. ಚೀಟಿ ಕೊಡ್ತೀನಿ ನೋಡ್ರಿ, ಕೊಡ್ರಿ ಅವಣ್ಣಂಗೆ. ಅಮ್ಮಯ್ಯ, ಎಲ್ಲ ಸಾಮಾನು ತಗೊಂಡ್ಮೇಲೆ ಎಲ್ಲಾರ್ಗು ಅರ್ಶನ ಕುಂಕುಮ ಹೂವ ಎಲೆ ಅಡಿಕೆ ತಾಂಬೂಲ ಕೊಟ್ಟು ಮುಂದಕ್ಕೆ ಹೋಗ್ಬೇಕಮ್ಮ, ಹಂಗೆ ಹೋಗ್ಬಾರ್ದು. ಸರಿ ಸರಿ, ಹಂಗೆ ಆಗ್ಲಿ. ಎಲ್ಲ ಅಡಿಕೆ ಹೂವ ಎಲ್ಲ ತಕೊಂಡ್ಬರ್ತೀನಿ. ಅಷ್ಟೊತ್ತಿಗೆ ಇವಣ್ಣ ಚೀಟಿ ಕೊಟ್ಟಿರ್ತೀನಿ, ಎಲ್ಲ ಕಟ್ಟಿರ್ತಲ್ವೇ? ಹಂಗೆ ಮಾಡು. ತಕೊಳ್ರಿ, ಇದ್ರಾಗಿರೋದೆಲ್ಲ ಕಟ್ಟಿ ಕಣ. ಸರಿ ಕಣಕ್ಕ, ಎಲ್ಲ ಕಟ್ಟಿಕ್ತೀನಿ. ಸರಜತೆ, ಇನ್ನ ಏನಾನ ತಗೊಳೋದೈತಾ? ಅರ್ಶನ ಕುಂಕುಮ ಎಲೆ ಅಡಿಕೆ ಹೂವು ಎಲ್ಲ ಮುತ್ತೈದೆಯರಿಗೆ ಕೊಡ್ತೀನಿ. ಅದು ಬಿಟ್ಟು ಬೇರೆ ಏನಾನ ಆಯ್ತಾ? ಬೇರೆ ಏನಿಲ್ಲಮ್ಮಯ್ಯ, ಅಷ್ಟೇ. ಎಲ್ಲಾರ್ಗು ಅರ್ಶನ ಕುಂಕುಮ ಕೊಡು, ಹೂವ ಕೊಡು, ಎಲ್ಲ ತಿಕ್ಕೊಂಡು ಎಲ್ಲಾರು ಮುತ್ತೈದೆಯರು ಅರ್ಶನ ಕುಂಕುಮ ತಕೊಂಡು ಮನೆಗೆ ಹೋಗೋಣ. ಎಲ್ಲ ನಿಲ್ಸಂಗಿಲ್ಲ, ಸೀದಾ ಮನೆಗೆ ಹೋಗ್ಬೇಕು. ಕಮಲಕ್ಕ ತಗೊಳ್ರಿ, ಮೊದ್ಲು ನೀವೇ ಅರ್ಶನ ಕುಂಕುಮ ಇಟ್ಕೊಂಡು ಆಶೀರ್ವಾದ ಮಾಡ್ರಿ. ಮದ್ವೆ ಸುಸೂತ್ರವಾಗಿ ನೆರವೇರ್ಲಿ ಅಂತ ದೇವರ ಹತ್ರ ಕೇಳ್ಕೊಂತೀನಿ. ಸರೋಜ, ಒಳ್ಳೇದಾಗ್ಲಿ, ಮದ್ವೆ ಸುಸೂತ್ರವಾಗಿ ನೆರವೇರ್ಲಮ್ಮ. ಆ ದೇವರು ಭಗವಂತ ಇದೊಂದ್ ಕೆಲ್ಸ ಸಾಂಗವಾಗಿ ನಡೆಸ್ಕೊಟ್ಬಿಟ್ರೆ ಸಾಕಪ್ಪ ತಂದೆ ಪರಮಾತ್ಮ. ಅಕ್ಕ, ನಿಮ್ದು ನೀವ್ ಹೇಳಿದ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಗೊಳ್ಳಿ. ಎಲ್ಲ ಸೇರಿ 781 ರೂಪಾಯಿ ಆಯ್ತಕ್ಕ. ಸರಿ ನಾನ, ಆಯ್ತು. ತಗೋ ಸರೋಜಕ್ಕ, ನೀನೇ ಇಸ್ಕೋ ಬ್ಯಾಗು. ತಗೊಳ್ರಕ್ಕ, ಎಲ್ಲ ಇದ್ರಲ್ಲಿ ಹಾಕಿದೀನಿ. ನೀವು ಕೊಟ್ಟಿರೋ ಬ್ಯಾಗ್ ನಿಮ್ದೇ ಬ್ಯಾಗ್ ಇದು, ತಗೊಳ್ಳಿ. ಸರಿ ಆಯ್ತು, ಒಳ್ಳೆನೇನಮ್ಮ. ನೋಡ್ರಮ್ಮ ಎಲ್ಲ. ಎಲ್ಲರೂ ಮಂತಕ್ಕೆ ಹೋಗ್ಬೇಕು. ಅಮ್ಮಯ್ಯ, ಕೆಂಪಿ, ಲತಾ, ನೀವು ಮಂತಕ್ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಮ್ಮ, ಹಂಗೆ ಹೋಗ್ಬೇಡ್ರಿ. ಇಲ್ಲ ಹೇಳ ಸರೋಜ, ನಿಂದು ಒಳ್ಳೆ ಕತೆ. ಮಂತಕ್ ಬರ್ದಂಗ್ ಹೋಗ್ತಾರೆ, ಎಲ್ಲಾರು ಮಂತಕ್ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಹೇಳು. ಅತ್ತೆ, ನೀವೇನಾದ್ರೂ ತಗೋಬೇಕಾಗಿದ್ರೆ ಹೇಳ್ರಿ, ನಾನು ತಗೊಂಡ್ ಬರ್ತೀನಿ. ನೀವಿಲ್ಲ ಎಲ್ಲ ಕೂತೀರಿ. ಬೇಡ ಸರಿತಾ, ಏನ್ ತಗೊಳೋದೇನಿಲ್ಲ. ಇವಾಗ ಅರ್ಶನ ಕುಂಕುಮಕ್ಕೆ ಅಂತ ಬಂದಿರೋದು, ಅರ್ಶನ ಕುಂಕುಮ ಮಾತ್ರ ತಕೊಂಡು ಹೋಗೋದಷ್ಟೇ, ಬೇರೆ ಏನು ತಗೊಳೋದೇನ್ ಬೇಡ. ಏನನ್ನ ತಗೊಳೋದಿದ್ರೆ ಬಂಗಾರ ಬೆಳ್ಳಿ ಅಂತ ತಗೊಂತಾರೆ. ಏನ್ ಸರೋಜಮ್ಮ, ಏನನ್ನ ತಗೊಳೋದೈತಾ ಹೆಂಗೆ? ಇಲ್ಲ ಕಮಲಕ್ಕ, ಎಲ್ಲ ತಗೊಂಡಿದೀವಿ, ಬಂಗಾರ ಎಲ್ಲ ತಗೊಂಡಿದೀವಿ. ಕಾಲ್ ಚೈನ್ ತಗೊಂಡ್ಬೇಕಾಗಿತ್ತು, ಮೊನ್ನೆ ತಗೊಂಡ್ವಿ ಬಂದು. ಇನ್ನೇನ್ ಕಾಲುಂಗ್ರ ಎಲ್ಲ ನಾವು ತೆಗಿಯೋದಲ್ವಲ್ಲ. ಕಾಲುಂಗ್ರ ಗಂಡಿನ ಕಡೆಯವ್ರು ತರ್ತಾರೆ ಹೇಳು, ನಾವೇನ್ ತಗೊಳೋದಿಲ್ಲ. ಕಾಲುಂಗ್ರ ತಾಳಿಬಟ್ಟು ಅವರೇ ತಕೊಂಡ್ಬರ್ತಾರೆ. ಇನ್ನ ಉಳ್ದಿದ್ದು ಎಲ್ಲ ಒಡವೆ ಇಟ್ಕೊಂಡಿದ್ಯೇನಮ್ಮ? ಎಲ್ಲ ತಕೊಂಡೈತಿ ಹೇಳು ಕಮಲಕ್ಕ. ಎಲ್ಲ ಒಡವೆ ತೆಗ್ದಿಕ್ಕೈತೆ. ಏನ್ ಸರೋಜಕ್ಕ? ತಗ್ಮಟ್ನಾಗಿ ಒಡವೆ ತೆಗ್ದಿಕ್ಕಿದೀನಮ್ಮ. ಹಂಗಲ್ಲ ಸರೋಜ, ನಿನ್ ಒಡವೆ ಅಂತಂದ್ರೆ ನೀನೇನು ಎಲ್ಲಾ ತರದ್ ಒಡವೆ ತೆಗ್ದಿಕ್ಕು ಅಂತೆಲ್ಲ ಹೇಳ್ತಾ ಇರೋದು. ಕಾಲ್ ಚೈನ್ ಬೇಕೇ ಬೇಕು, ಮತ್ತೆ ಕಾಲುಂಗ್ರ ಅವ್ರು ತರ್ತಾರೆ, ತಾಳಿ ಬಟ್ಟು ಅವ್ರು ತರ್ತಾರೆ, ನಾಗರ ಬಟ್ಟು ನಾವ್ ತಕೊಂಬೇಕಮ್ಮ. ಅದನ್ನೇ ಕೇಳ್ತಾ ಇರೋದು. ನಾಗರ ಬಟ್ಟು ತಗೊಂಡ ಇಟ್ಕೊಂಡಿದ್ದೀರಾ? ನಾಗರ ಬಟ್ಟು ತಗೊಂಬೇಕು ಅಂತ ಹೇಳಿ ಸರಿತಾ ಮೊನ್ನೆ ಫೋನ್ ಮಾಡಿದ್ಲು.
ನೀವ್ ಹೇಳಿದ್ರತ್ತೆ ನಾಗರ ಬಿಟ್ಟು ತೆಗ್ದಿಕ್ಕಣ ಕೇಳಮ್ಮ ಅಂತ ಮನೆ ಕಾಲ್ ಸೆಂಟರ್ ಹೋದಾಗೆ ನಾಗರ ಬಿಟ್ಟು ತೆಗ್ದಿಕೊಂಡಿದೀವಿ ಕಮಲಕ್ಕ. ಹ್ಮ್ ಅಷ್ಟೇ ಹೇಳು. ನೀಟಾಗಿ ಅದಕ್ಕೆ ಅರ್ಶಿನ ದಾರ ಸೇರಿಸಿ ಪೋಣಿಸಿ ಇಡ್ಬೇಕಮ್ಮ. ಅವಳ ಮತ್ತೆ ಇದು ಕಪ್ಪು ಮಣಿ ತಕೊಂಡಿದ್ಯಾ? ಆಗ ಕಮಲಕ್ಕ ಅದೇ ತಕೊಂಡಿಲ್ಲ ಕಮಲಕ್ಕ, ನೋಡು ಮರ್ತೇ ಹೋದೆ, ನಂಗೆ ಅದು ನೆನಪೇ ಇಲ್ಲ ನೋಡಕ್ಕ. ಅದಕ್ಕೆ ಮತ್ತೆ ಎಲ್ಲಾರು ಜೊತೆಗಿರ್ಬೇಕು, ಒಂದೊಂದು ನೆನಪಾಗ್ತಾ ಇರ್ತವೆ ಅನ್ನೋದು. ಅಣ್ಣ ಆಯ್ತಾ ನಿಮ್ಮ ಅಂಗಡಿಯಲ್ಲಿ ಅವಳ ಮತ್ತೆ ಕರಿಮಣಿ ಅವು? ಆಯ್ತಕ್ಕ, ಕೊಡ್ತೀನಿ ಹೇಳ್ರಿ. ಈಗಳ್ರಿ ಈ ಬ್ಯಾಗಕ್ಕೆ ಹಾಕಿದೀನಿ, ತಗೊಳ್ರಿ. ಬಟ್ಟೆ ಬರೆ ಎಲ್ಲ ಹೊಂದಿಸ್ಕೊಂಡಿದ್ಯೇನಮ್ಮ ಸರೋಜ? ಬಟ್ಟೆ ಬರೆ ಅಂತಂದ್ರೆ ಸೀರೆ, ಬ್ಲೌಸು ಅವಲ್ಲಮ್ಮಯ್ಯ, ಶಾಲು, ಟವಲ್ಲು, ಬಿಳೆ ಟವಲ್ಲು, ಬಿಳೆ ಪಂಚೆ, ಇವೆಲ್ಲ ಬೇಕು. ಕಂಬಳಿ ಬೇಕು, ಒಂದು ಕರೆಯದು ದೊಡ್ಡ ಕಂಬಳಿ ಬೇಕು. ಎಲ್ಲ ಹೊಂದಿಸ್ಕೊಂಡಿದ್ಯಾ ತಾನೆ? ಮನೆ ಬಟ್ಟೆ ತೆಗಿಯಕ್ ಹೋದಾಗ 4 ಟವಲ್ ತಕೊಂಡಿದ್ದೀನಿ ಬಿಳೆವು, 2 ಪಂಚೆ ತಕೊಂಡಿದ್ದೀನಿ, ಎಕ್ಸ್ಟ್ರಾ ಜಾಸ್ತಿ ಇರ್ಲಿ, ಮತ್ತೆ ಅಲ್ಲಿ ತಾಳಿ ಕಟ್ಟವಾಗ ಬೇಕು, ಮತ್ತೆ ಅದಕ್ಕೆ ಇದಕ್ಕೂ ಕೇಳ್ತಾನೆ ಇರ್ತಾರೆ ಇವರು ಐವರು ಅಂತ ಹೇಳಿ ಅದಕ್ಕೂ ತೆಗ್ದಿಕೊಂಡಿದ್ದೀನಿ. ಇನ್ನೇನ ತಕೊಳ್ಳೋದಿದ್ರೆ ಹೇಳು ಕಮಲಕ್ಕ, ನೋಡ್ರಿ ಮತ್ತೆ ನಾನು ಅದೊಂದು ಇದೊಂದು ಮಾಡ್ತೋದ್ರೆ ತಿರ್ಗಾ ಪ್ಯಾಟೆಗೆ ಬರೋಕ್ಕಾಗಲ್ಲ ನೋಡ್ರಿ. ಸರಿತಾ, ನೀನೇನ್ ತಗೊಳೋದಿಲ್ವೇನಮ್ಮ? ಲತಾ, ಕೆಂಪಿ, ನೀವು ಏನ್ ತಗೊಳಲ್ವೇನ್ರಮಯ್ಯ? ಏನನ್ನ ತಗೋಬೇಕಿದ್ರೆ ಇಲ್ಲೇ ಇವಾಗೆ ತಕೊಂಡ್ಬೇಕಷ್ಟೇ, ತಕೊಂಡು ಹೊರಡ್ತಾ ಇರೋದೆ. ಮತ್ತೆ ಲೇಟ್ ಮಾಡಂಗಿಲ್ಲ, ಅರ್ಶಿನ ಕುಂಕುಮ ಮನೆಗೆ ಬೇಗ ತಲುಪಿಸ್ಬಿಡ್ಬೇಕು. ಇಲ್ಲ ಹೇಳ್ ಕಮಲಕ್ಕ, ನಮ್ಗೇನ್ ಬೇಡ, ನಾವ್ ನಿಮ್ ಜೊತೆ ಅರ್ಶಿನ ಕುಂಕುಮ ಬಂದಿರೋದಷ್ಟೇ, ನಮ್ಗೇನ್ ಬೇಡ ಹೇಳ್ರಿ, ನಾವೇನ್ ತಗೊಳೋದು ಇಲ್ಲ. ಕಮಲಕ್ಕ ಹೊರಡೋಣ ನಡ್ರಿ, ಇನ್ನೇನ್ ಆಯ್ತಲ್ಲ ಅರ್ಶಿನ ಕುಂಕುಮ ತಕೊಂಡಿದ್ದೆಲ್ಲ.